ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಿ.ವಿ. ಭೂಮರೆಡ್ಡಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಹಾಗೂ ಇತಿಹಾಸ ವಿಭಾಗದ ವತಿಯಿಂದ ಕಲ್ಯಾಣ ಕರ್ನಾಟಕದ ಇತಿಹಾಸ ಎಂಬ ವಿಚಾರ ಮೇಲೆ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಬಿಯುಬಿ ಕಾಲೇಜಿನ ಎವಿ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮದ ಆಯೋಜಕರಿಗೆ ಶುಭ ಹಾರೈಸಿದರು. ನಂತರ ವಿಚಾರ ಸಂಕಿರಣದ ಎರಡನೆಯ ಗೋಷ್ಠಿಯಾದ ಬೀದರ್ ಜಿಲ್ಲೆಯ ದೇಶಮುಖ್ ಮನೆತನದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿ ಪರ್ತಬಾ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ. ಇಂದುಮತಿ ಪಾಟೀಲ್ ದೇಶಮುಖ್ ವೃತ್ತಿ ಸಾಮಾನ್ಯವಾದದ್ದಲ್ಲ, ಆತ ನಿಜಾಮನ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದ. ರಾಜನಿಗೆ ಬೇಕಾದ ತೆರಿಗೆ ಸಂಗ್ರಹ ಮಾಡುವ ಕೆಲಸವನ್ನು ದೇಸಾಯಿಗಳು ಮಾಡುತ್ತಿದ್ದರು. ಬೀದರ್, ಚಿಡುಗುಪ್ಪ, ಭಾಲ್ಕಿ, ಬಸವಕಲ್ಯಾಣ, ಉದಗಿರಿ ಮತ್ತು ಔರಾದ್ ಇವು ನಿಜಾಮನ ಆಳ್ವಿಕೆ ಕಾಲದಲ್ಲಿ ದೇಶಮುಖರ ಮುಖಂಡತ್ವದಲ್ಲಿ ಇದ್ದವು ಎಂದು ದೇಶಮುಖರ ಕೆಲಸದ ಬಗ್ಗೆ ವಿವರಿಸಿದರು. ನಿಜಾಮನ ಪ್ರತಿನಿಧಿಯಾಗಿ ಆಳುತ್ತಿರುವಂತಹ ಈ ಪ್ರದೇಶದ ಒಳಗಡೆ ಆತನೇ ನಿಜಾಮನಾಗಿ ಆಳುವ ಸ್ಥಿತಿಯನ್ನು ಸಹಿತ ಆ ಚರಿತ್ರೆಯನ್ನು ಸಹಿತ ನಾವು ಮೆಲುಕು ಹಾಕ್ತಾ ಇದ್ದೀವಿ. ಹಾಗಾದಾಗ ನಿಜಾಮ ಯಾಕೆ ದೇಶಮುಖರನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಅನಿವಾರ್ಯತೆ ಇತ್ತು? ರಾಜನಿಗೆ ರಾಜ್ಯ ಪದವಿಯನ್ನ ರಾಜತ್ವವನ್ನ ನಡೆಸಿಕೊಂಡು ಹೋಗಬೇಕಾಗಿದ್ದರೆ ಟ್ಯಾಕ್ಸ್ ಬರಬೇಕು, ತೆರಿಗೆ ಬೇಕು. ಈ ತೆರಿಗೆಯ ಮೂಲಗಳೆಲ್ಲವೂ ನಾವು ಗ್ರಾಮದಲ್ಲಿ ಗ್ರಾಮ ತೆರಿಗೆ ಇರ್ತದೆ, ತಾಲೂಕಿನಲ್ಲಿ ತಾಲೂಕು ತೆರಿಗೆಗಳಿರ್ತಾವೆ, ಪ್ರದೇಶಗಳಲ್ಲಿ ಪ್ರದೇಶ ತೆರಿಗೆಗಳಿರ್ತಾವೆ. ಹೀಗೆ ಈ ತೆರಿಗೆಯ ವಸೂಲಿ ಮಾಡುವ ಒಬ್ಬ ಮುಖ್ಯಸ್ಥ. ನಿಜಾಮನ ಕಾಲದ ಉಲ್ಲೇಖವನ್ನು ತೆಗೆದುಕೊಂಡಾಗ 550 ಹಳ್ಳಿಗಳಿದ್ವು, 11 ಪರಂಗಣಗಳಿದ್ವು, ಮತ್ತೆ 11 ಜನ ದೇಶಮುಖರು ಇದ್ರು, ಇಲ್ಲಿ ಅಂತ ದೇಸಾಯಿಗಳಿದ್ರು. ಈ 550 ಹಳ್ಳಿಗಳನ್ನ ಭೇಟಿ ಕೊಡುವ ಅಸಾಧ್ಯತೆಯ ಪರಿಗಣನೆಗೆ ದೇಸಾಯಿಗಳು ತೆರಿಗೆ ವಸೂಲಿ ಮಾಡುವ ಜವಾಬ್ದಾರಿಯ ಜೊತೆಗೆ ಈ ಪ್ರದೇಶದ ಮುಖಂಡರಾಗಿ ನೇಮಕಗೊಂಡದ್ದೇ ದೇಸಾಯಿ ಮತ್ತು ದೇಶಮುಖರ ಮುಖ್ಯ ವ್ಯವಸ್ಥೆಯಾಯಿತು ಮತ್ತು ಅವರ ಒಂದು ನೆಲೆಯಾಯಿತು. ಚಿಡುಗುಪ್ಪ ಒಂದು ಪ್ರದೇಶವಾಗಿತ್ತು ದೇಶಮುಖರಲ್ಲಿ. ಬೀದರ್, ಚಿಡುಗುಪ್ಪ, ಭಾಲ್ಕಿ, ಬಸವಕಲ್ಯಾಣ, ಉದಗಿ ಮತ್ತು ಔರಾದ್ ಇವು ಈ ಪ್ರದೇಶದ ನಿಜಾಮನ ಆಡಳಿತದ ವ್ಯಾಪ್ತಿಗೆ ಬರುವಂತಹ ದೇಸಾಯಿ ಮತ್ತು ದೇಶಮುಖ ಅಥವಾ ಗೌಡ ಅಥವಾ ಪಟೇಲ ಅಥವಾ ಕುಲಕರ್ಣಿ ವ್ಯಾಪ್ತಿ ಪ್ರದೇಶದ ಮುಖಂಡತ್ವದಲ್ಲಿ ಇದ್ದು. ಕಾರ್ಯಕ್ರಮದ ಆಯೋಜಕರು ಹಾಗೂ ಬಿಯುಬಿ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ. ಪಿ.ಬಿ. ವಿಠಲ್ ರೆಡ್ಡಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಕಲ್ಯಾಣ ಕರ್ನಾಟಕದ ಇತಿಹಾಸ ಎಂಬ ವಿಚಾರ ಸಂಕಿರಣದಲ್ಲಿ ಸುಮಾರು ಜನರು ಪ್ರಬಂಧ ಮಂಡನೆ ಮಾಡುತ್ತಿದ್ದು, ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರದಿಂದ ವಿದ್ಯಾರ್ಥಿಗಳು ಬಂದು ತಮ್ಮ ಪ್ರಬಂಧವನ್ನು ಮಂಡಿಸಿದ್ದಾರೆ. ಇಂದಿನ ಯುವ ಪೀಳಿಗೆಗೆ ಕಲ್ಯಾಣ ಕರ್ನಾಟಕದ ಇತಿಹಾಸವನ್ನು ತಿಳಿಸಲು ಈ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದು, ಸುಮಾರು 70 ರಿಂದ 80 ಜನರು ಬಂದು ಪ್ರಬಂಧವನ್ನು ಮಂಡಿಸಿದ್ದಾರೆ. ಯುವ ಪೀಳಿಗೆಗೆ ನಮ್ಮ ಇತಿಹಾಸದ ಅರಿವಿಲ್ಲ. ಬೀದರ್ನ ಪಾಪನಾಶ, ನರಸಿಂಹಜರ್ನ, ಜಲಸಿಂಗಿಯ ಶಿವನ ಮಂದಿರ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಈ ಎಲ್ಲ ವಿಷಯಗಳು ತಿಳಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಕಲ್ಯಾಣ ಕರ್ನಾಟಕದ ಇತಿಹಾಸದ ಬಗ್ಗೆ ಸುಮಾರು ಜನರು ಪ್ರಬಂಧ ಮಂಡನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾರಾಷ್ಟ್ರದಿಂದ, ಆಂಧ್ರದಿಂದ ಹಾಗೂ ಕರ್ನಾಟಕದಿಂದ 3 ಸ್ಟೇಟ್ಲಿಂದ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಅದಕ್ಕೆ ಇದನ್ನು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಎಂದು ನಾವು ಗಮನಿಸ್ತೀವಿ. ಇಂದಿನ ಯುವ ಪೀಳಿಗೆಯಲ್ಲಿ ಇತಿಹಾಸದ ಬಗ್ಗೆ, ನಮ್ಮ ಕಲ್ಯಾಣ ಕರ್ನಾಟಕದ ಇತಿಹಾಸ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿವರೆಗೆ 75-80ಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಗುತ್ತಾ ಇದೆ. ನಾನು ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಲ್ ನಮೋಶಿಯವರಿಗೆ ಹಾಗೂ ಬೀದರ್ ಭೂಮರೆಡ್ಡಿ ಕಾಲೇಜಿನ ಶಾಲಾ ಕಾಲೇಜುಗಳ ಆವರಣದ ಸಂಚಾಲಕರಾದ ಡಾಕ್ಟರ್ ರಜನೀಶ್ ವಾಲಿಯವರಿಗೂ ನನ್ನ ಪರವಾಗಿ ಹಾಗೂ ಮಹಾವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಆಡಳಿತ ಮಂಡಳಿಯ ಸದಸ್ಯರಿಗೂ, ಅಜೀವ ಸದಸ್ಯತ್ವ ಹೊಂದಿದ ಸದಸ್ಯರಿಗೂ ಹಾಗೂ ನನ್ನ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂದಿನ ಈ ವಿಚಾರ ಸಂಕಿರಣವು ಸಕ್ಸಸ್ಫುಲ್ ಆಗಿದೆ ಎಂದು ತಿಳಿಸಲು ನನಗೆ ಅತೀವ ಸಂತೋಷ ಅನಿಸುತ್ತದೆ.
ಈಗ ಏನಾಗಿದೆ, ನಮ್ಮ ಮಕ್ಕಳಿಗೆ, ಯುವ ಪೀಳಿಗೆಗೆ ನಮ್ಮ ಕರ್ನಾಟಕದ ವೈಭವ, ಇತಿಹಾಸ ಏನಿದೆ ಅನ್ನೋದೇ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಮ ಬೀದರ್ ಜಿಲ್ಲೆಯಲ್ಲಿಯೇ ನೋಡಿ, ಪಾಪನಾಸ್ ಇದೆ, ನರಸಿಂಹಶರಣ ಇದೆ, ಸಿದ್ಧಿವಿನಾಯಕ ಇದೆ, ಅದೇ ರೀತಿ ಜಲಸಂಗಿಯ ಶಿವ ಮಂದಿರ ಇದೆ, ನಾರಾಯಣಪುರ ಶಿವ ಮಂದಿರ ಇದೆ, ಶಿವಪುರನಲ್ಲಿ ಶಿವಾಲಯ ಇದೆ, ಬಸವ ಕಲ್ಯಾಣದ ಕಿಲ್ಲಾ ಇದೆ. ಇದು ನಮ್ಮ ಬೀದರ್ ಕಿಲ್ಲೆ 7 ಸುತ್ತಿನ ಕೋಟೆ ಎಂದೇ ಹೆಸರುವಾಸಿಯಾಗಿದೆ. ಆದರೆ ಇಂದಿನ ಈ ಮಕ್ಕಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಈಗೇನಾಗಿದೆ, ಮೊಬೈಲ್ಗಳು ಹಾಗೂ ಟಿ ವಿ ಇವೆರಡರ ಮಧ್ಯದಲ್ಲಿ ಮಕ್ಕಳು ಇತಿಹಾಸವನ್ನು ಓದುವುದೇ ಬಿಟ್ಟಿದ್ದಾರೆ. ಅದು ಇತಿಹಾಸದ ಬಗ್ಗೆ ಅವರ ಹತ್ತಿರ ಅರಿವು ಮೂಡಿಸಬೇಕೆಂದು ನಮ್ಮ ಒಂದು ಉದ್ದೇಶವಾಗಿದೆ.